ಹಲೋ ಎವ್ರಿವನ್. ಸೊ ವೆಲ್ಕಮ್ ಟು ಡಿಪ್ಲೊಮ್ಯಾಕ್ಸ್. ಸೊ ಈಗಾಗಲೇ ಎಲ್ರದ್ದು ಡಿಪ್ಲೊಮೊ ಈವನ್ ಸೆಮಿಸ್ಟರ್ ಅಂದರೆ 2, 4, 6ನೇ ಸೆಮಿಸ್ಟರ್ ಸ್ಟೂಡೆಂಟ್ಸ್ ನಿಮ್ಮ ಡಿಪ್ಲೊಮೊ ಎಕ್ಸಾಮ್ಸ್ಗೆ ರೆಡಿ ಆಗ್ತಾ ಇದ್ದೀರಾ. ಇಂಟರ್ನಲ್ಸ್ ಎವ್ಯಾಲ್ಯೂಯೇಷನ್ ಮಾರ್ಕ್ಸ್ ಏನಿತ್ತು ಎಲ್ಲ ಕ್ಲಿಯರ್ ಆಗಿದೆ. ಅಸೈನ್ಮೆಂಟ್ಸ್, ಪ್ರಾಜೆಕ್ಟ್ಸ್, ರಿಪೋರ್ಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದೀರಾ. ಇನ್ನು ನೆಕ್ಸ್ಟ್ ಸ್ಟೆಪ್ಪೇ ನಿಮ್ಮ ಎಕ್ಸಾಮ್. ಸೊ ನಿಮ್ಮ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಬಂದಿದೆ, ಅದ್ರ ಬಗ್ಗೆ ನೋಡೋಣ ಈಗ. ಸೊ 2, 4 ಮತ್ತು 6ನೇ ಸೆಮಿಸ್ಟರ್ 13 ಡಿಸೆಂಬರಿಂದ ಶುರುವಾಗಿ 12 ಏಪ್ರಿಲ್ವರೆಗೂ ನಿಮ್ಮ ಸೆಮ್ ಇತ್ತು. ಈಗ 12 ಏಪ್ರಿಲ್ ಅಂದರೆ ನಿನ್ನೆಗೆ ನಿಮ್ಮ ಸೆಮಿಸ್ಟರ್ ಮುಗಿದಿದೆ. ಹಾಗಾಗಿ ನೆಕ್ಸ್ಟ್ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಇರ್ಬೋದು, ಅದೆಲ್ಲ 15th 19th ಒಳಗಡೆ ಎವ್ಯಾಲ್ಯೂಯೇಟ್ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಸ್, ಪ್ರಾಯೋಗಿಕ ಪರೀಕ್ಷೆಗಳು. ಸೊ 21/4/2025ರಿಂದ 2/5/2025 ಅಂದರೆ 21 ಏಪ್ರಿಲಿಂದ 2 ಮೇವರೆಗೂ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಏನಿತ್ತು C20 ಸಿಲೆಬಸ್ ಅವ್ರದ್ದು ನಡೆಯುತ್ತೆ. ಹಾಗೆ ನೆಕ್ಸ್ಟ್ C15 ಸಿಲೆಬಸ್ ಅಂದರೆ ಹಳೆ ಸ್ಟೂಡೆಂಟ್ಸ್ ಯಾರ್ಯಾರಿದ್ರು ಅವ್ರದ್ದು ಥಿಯರಿ ಎಕ್ಸಾಮ್ಸ್, ಅದು 21ರಿಂದ 2ನೇ ತಾರೀಕೊಳಗೆ ನಿಮ್ಮ ಥಿಯರಿ ಎಕ್ಸಾಮ್ಸ್ ಮುಗಿಯುತ್ತೆ C15 ಅವ್ರದ್ದು. ಹಾಗೆ C20 ಸಿಲೆಬಸ್ ಅವ್ರದ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಯುತ್ತೆ. ಹಾಗೆ ನೆಕ್ಸ್ಟ್ ಇನ್ನು C20ಯ ಥಿಯರಿ ಎಕ್ಸಾಮ್ಸ್ 3 ಮೇಯಿಂದ 17 ಮೇ ಒಳಗಡೆ ನಿಮ್ಮ ಎಕ್ಸಾಮ್ ಮುಗಿಯುತ್ತೆ. 3ನೇ ತಾರೀಕಿಂದ ಶುರುವಾಗಿ 17ನೇ ತಾರೀಕು ಒಳಗಡೆ ನಿಮ್ಮ ಥಿಯರಿ ಎಕ್ಸಾಮ್ಸ್ ಏನಿದೆ C15 ಸಿಲೆಬಸ್ ಅವ್ರದ್ದು ಅಷ್ಟು ಕಂಪ್ಲೀಟ್ ಆಗಿಬಿಡತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನಿಮ್ಮ C20 ಸಿಲೆಬಸ್ನ ಡ್ರಾಫ್ಟ್ ಟೈಮ್ ಟೇಬಲ್ ಬಂದಿದೆ. ಸೊ ಜಸ್ಟ್ ಒಂದು ಪ್ರಾವಿಷನಲ್ ಟೈಮ್ ಟೇಬಲ್ ಅಷ್ಟೇ. ಅಫಿಷಿಯಲ್ ಟೈಮ್ ಟೇಬಲ್ಗಾಗಿ ನೀವು ನಿಮ್ಮ ಕಾಲೇಜ್ ಅಥವಾ ನಿಮ್ಮ HODsನ ಕಾಂಟ್ಯಾಕ್ಟ್ ಮಾಡಿ, ಆರೆಲ್ಸ್ ನಿಮ್ಮ ಹಾಲ್ ಟಿಕೆಟ್ ಬರೋವರೆಗೂ ವೆಯ್ಟ್ ಮಾಡಿ. ನಿಮ್ಮ ಕೈಗೆ ಹಾಲ್ ಟಿಕೆಟ್ ಬಂದಮೇಲೆ ಅಲ್ಲಿ ಏನು ಎಕ್ಸಾಮ್ ಡೇಟ್ ಮತ್ತು ಟೈಮ್ ಪ್ರಿಂಟ್ ಆಗಿರುತ್ತೋ ಅದೇ ಫೈನಲ್. ನೆಕ್ಸ್ಟ್ ಇನ್ನು ಎಲ್ಲ C20 ಸಿಲೆಬಸ್ ಅವ್ರಿಗೆ 4 ಸಬ್ಜೆಕ್ಟ್ಸ್ ಇರೋದು. ಸೊ ಫಸ್ಟ್ ಇಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಥವಾ M1 20 SC01T. ಈ ಎಕ್ಸಾಮು 13ನೇ ತಾರೀಕು ನಡೆಯುತ್ತೆ, 13 ಮೇ. ಟೈಮಿಂಗ್ಸ್ ಬಂದು ಎಲ್ಲ ಎಕ್ಸಾಮ್ಸು 2 ಗಂಟೆಯಿಂದ 5 ಗಂಟೆವರೆಗೂ ಇರುತ್ತೆ. ನೆಕ್ಸ್ಟು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 13ನೇ ತಾರೀಕು ಇರುತ್ತೆ. ಹಾಗೆ ಇನ್ನೊಂದು ಫಸ್ಟ್ ಸೆಮ್ಮಲ್ಲಿ ಎಲ್ರಿಗೂ ಒಂದೊಂದು ಥಿಯರಿ ಸಬ್ಜೆಕ್ಟ್ಸ್ ಇತ್ತು, ಇನ್ಕ್ಲೂಡೆಡ್ ಟು ಎಲ್ಲ ಬ್ರಾಂಚಲ್ಲೂ ಒಂದು ಥಿಯರಿ ಸಬ್ಜೆಕ್ಟ್ ಇತ್ತು. ಆ ಥಿಯರಿ ಸಬ್ಜೆಕ್ಟ್ 7ನೇ ತಾರೀಕು ನಡೆಯುತ್ತೆ, 7 ಮೇ. ಟೈಮಿಂಗ್ಸ್ 2 o'clock. ಹಾಗೆ PMS. ಸೊ ಈ ಸಬ್ಜೆಕ್ಟ್ಸ್ ಎಲ್ಲ ಕೆಲವರಿಗೆ ಫಸ್ಟ್ ಸೆಮ್ಮಲ್ಲಿತ್ತು, ಕೆಲವರಿಗೆ ಸೆಕೆಂಡ್ ಸೆಮ್ಮಲ್ಲಿತ್ತು. ದಟ್ಸ್ ಫೈನ್. PMS ಎಕ್ಸಾಮ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ 10ನೇ ತಾರೀಕು 2 ಮೇ 10:05 ನಡೆಯುತ್ತೆ. ಟೈಮಿಂಗ್ಸಲ್ಲಿ ಏನೂ ಚೇಂಜಸ್ ಇಲ್ಲ, 2 PM to 5 PM. ಇದಿಷ್ಟು ನಿಮ್ಮ ಫಸ್ಟ್ ಸೆಮ್ ಅಥವಾ ಸೆಕೆಂಡ್ ಸೆಮ್ನ ಸಬ್ಜೆಕ್ಟ್ ಆಗುತ್ತೆ. 3rd 4th ಸೆಮ್ಮಲ್ಲಿ ಯಾವುದೇ ಥಿಯರಿ ಸಬ್ಜೆಕ್ಟ್ಸ್ ಇರಲಿಲ್ಲ, ಇದು ನಿಮ್ಮ ಪ್ರಾಕ್ಟಿಕಲ್ಸ್ ಮಾತ್ರ. ಹಾಗೆ 5th ಸೆಮ್ಮಲ್ಲಿ ಒಂದು ಥಿಯರಿ ಸಬ್ಜೆಕ್ಟ್ಸ್ ಇತ್ತು, ಸೊ ನೀವು ಯಾವ ಪಾತ್ವೇ ಸೆಲೆಕ್ಟ್ ಮಾಡಿರ್ತೀರ ಅದು. ಆ ಎಕ್ಸಾಮ್ ಇದರಲ್ಲಿ ಡೇಟಲ್ಲಿ ಸ್ವಲ್ಪ ಡೌಟ್ಸ್ ಇದೆ. ಮೇ ಬಿ ಅರೌಂಡ್ 8/5/25 ಅಂದರೆ 8 ಮೇ, ಇಲ್ಲ ಅಂದರೆ 9 ಮೇ 9 ಮೇ 2025. ಈ 2 ದಿನಗಳಲ್ಲಿ ಒಂದಿನ ನಡೆಯುತ್ತೆ. ಆಲ್ಮೋಸ್ಟ್ ಎಲ್ರಿಗೂ 8ನೇ ತಾರೀಕೆ, ಕೆಲವೊಂದು ಬ್ರಾಂಚಸ್ಗೆ 9ನೇ ತಾರೀಕಲ್ಲಿ ಇರುತ್ತೆ. ಮುಂಚೆ ಎಲ್ಲ ಪಾತ್ವೇ ಸಬ್ಜೆಕ್ಟ್ಸ್ನು ಒಂದೇ ದಿನ ಇಡ್ತಿದ್ರು, ಸೊ ಆಗ ಈಸಿ ಆಗ್ತಿತ್ತು. ಈಗ ಕೆಲವೊಂದು ಚೇಂಜಸ್ ಮಾಡಿದ್ದಾರೆ, ಒಂದೊಂದು ಬ್ರಾಂಚ್ಗೆ ಒಂದೊಂದು ದಿನ ಇರುತ್ತೆ. ಸೊ ಯಾರ್ಯಾರು 5th ಸೆಮ್ ಎಕ್ಸಾಮ್ನ ಬರೀತಾ ಇರ್ತೀರ ಇನ್ನು ಬ್ಯಾಕ್ಲಾಗ್ ಉಳಿಸ್ಕೊಂಡು, ಒನ್ಸ್ ನಿಮ್ಮ ಕಾಲೇಜ್ ಅಥವಾ ಹಾಲ್ ಟಿಕೆಟಲ್ಲಿ ಕನ್ಫರ್ಮ್ ಮಾಡಿಕೊಂಡು, ನಿಮಗೆ ಟೈಮ್ ಟೇಬಲ್ ಇನ್ನು ಎಕ್ಸಾಕ್ಟಾಗಿ ಬಂದಿಲ್ಲ. ಕೆಲವೊಂದು ಬ್ರಾಂಚ್ಗೆ ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್ ಅವ್ರಿಗೆಲ್ಲ 8ನೇ ತಾರೀಕಿದೆ. ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗೆ 9ನೇ ತಾರೀಕಿದೆ. ನಿಮ್ಮೊಂದು ಪಾತ್ವೇ ಸಬ್ಜೆಕ್ಟ್ ಏನಿತ್ತು ಅದು. ಇದು ಯಾವಾಗ ಕನ್ಫರ್ಮ್ ಆಗುತ್ತೆ ಅಂದರೆ ಹಾಲ್ ಟಿಕೆಟ್ ನಿಮ್ಮ ಕೈಗೆ ಬಂದಮೇಲೆ. ಅಲ್ಲಿವರೆಗೂ ಇದೇ ಡೇಟ್ ಅದೇ ಡೇಟ್ ಅಂತ ಇಲ್ಲ, ಜಸ್ಟ್ ಒಂದು ರೆಫರೆನ್ಸ್ ಆಗಿ ತೊಗೊಂಡು ಈ ಡೇಟ್ನ ನಿಮ್ಮ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ. ಸೊ ಹಾಗೆ ಪಾತ್ವೇ ಸಬ್ಜೆಕ್ಟ್ಗೂ ಅಷ್ಟೇ ಮಧ್ಯಾಹ್ನ 2 ಗಂಟೆಯಿಂದ ಶುರುವಾಗಿ 5 ಗಂಟೆಗೆ ನಿಮ್ಮ ಎಕ್ಸಾಮ್ ಎಂಡ್ ಆಗುತ್ತೆ. ಅಗೈನ್ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 13ನೇ ತಾರೀಕು ಇರುತ್ತೆ. ಫಸ್ಟ್ ಸೆಮ್ಮಲ್ಲಿ ಒಂದು ಥಿಯರಿ ಸಬ್ಜೆಕ್ಟ್ ಏನಿತ್ತು ಅದು 7ನೇ ತಾರೀಕಲ್ಲಿ ಎಕ್ಸಾಮ್ ನಡೆಯುತ್ತೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ 10ನೇ ತಾರೀಕು. ನಿಮ್ಮ ಒಂದು ಪಾತ್ವೇ ಸಬ್ಜೆಕ್ಟ್ಸ್ ಏನಿತ್ತು 5th ಸೆಮ್ ಸ್ಟೂಡೆಂಟ್ಸ್ಗೆ ಅದು 8ನೇ ತಾರೀಕು ಅಥವಾ 9ನೇ ತಾರೀಕು, 2 ದಿನದಲ್ಲಿ ಒಂದಿನ ಇರುತ್ತೆ. ಸೊ ಅಫಿಷಿಯಲ್ ಟೈಮ್ ಟೇಬಲ್ ಅಥವಾ ಎಕ್ಸಾಕ್ಟ್ ಡೇಟ್ಗೆ ನೀವು ನಿಮ್ಮ ಹಾಲ್ ಟಿಕೆಟ್ಗೆ ವೆಯ್ಟ್ ಮಾಡಬೇಕು.
Yeah. Okay, everyone. Thank you. Thank you for watching.